ಮಾಧ್ಯಮ ಮಿತ್ರರಿಗೆ ಮೊನ್ನೆ ಭಾಳ ದಿನಗಳಿಂದ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದಿಲ್ಲ. ಎಲ್ಲ ಒಂದು ಕಡೆ ಕೆಲವೊಬ್ಬರು ಅದೇ ಹೇಳ್ತಲ್ಲ, ಆನೆ ನಡೆದಿದ್ದೇ ದಾರಿ ಅಂತೆ. ಬೀದಿ ನಾಯಿಗಳು ಕೂಗ್ತಾ ಇರ್ತವೆ, ಆ ಥರನೇ ಅಂದ್ಕೊಂಡ್ಬಿಟ್ಟು ನಾವು ಕೇರ್ಲೆಸ್ ಮಾಡಿದ್ವಿ. ಇವರಿಗೆಲ್ಲ ಜಾಸ್ತಿ ಉತ್ತರ ಕೊಡಬಾರ್ದು, ಕೊಟ್ಟರೆ ದೊಡ್ಡವರಾಗ್ಬಿಡ್ತಾರೆ ಅಂತ. ಯಾಕಂದರೆ ಸಣ್ಣ ಜನಗಳವರು, ಅವ್ರಿಗೆ ಯಾರಿಗೆ ಯಾವ ಥರ ಮಾತಾಡಬೇಕು, ಏನು ಶಾಸಕರಿಗೆ ಏನು ಗೌರವ ಕೊಡಬೇಕು, ಈ ತಾಲೂಕಿನ ಪ್ರಥಮ ಪ್ರಜೆ ಶಾಸಕರು ಅವರ ಬಗ್ಗೆ ಹೆಂಗೆ ಮಾತಾಡಬೇಕು, ಏನು ಪ್ರೂಫ್ಗಳಿದ್ರೆ ಮಾತಾಡಲಿ. ನಿರಾಧಾರವಾಗಿ ನಿಷ್ಠೂರವಾಗಿ ಅವ್ರನ್ನ ಖಂಡಿಸ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ನಾವು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬೇಳೂರು ಅಭಿಮಾನಿಗಳಾಗಿ ನಾವು ಅದನ್ನು ಖಂಡಿಸ್ತೀವಿ. ಮತ್ತು ಇದು ಮುಂದುವರಿಬಾರ್ದು ಅಂತ ಕೂಡ ಈ ಪ್ರೆಸ್ ಮೀಟಲ್ಲಿ ಎಚ್ಚರಿಕೆ ಕೊಡ್ತೀನಿ ಆ ಮನುಷ್ಯನಿಗೆ. ಯಾಕೆ ಅಂದರೆ ಮೊನ್ನೆ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಮನಗೋಡು ರತ್ನಾಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಡಿಗ್ರಿ ಕಾಲೇಜು ಬಗ್ಗೆ ಆಮೇಲೆ ಮಾತಾಡ್ತಾರೆ ಚೇತನ್ ರಾಜ್ ಅವರು, ನಾನು ಅದ್ರ ಬಗ್ಗೆ ಮಾತಾಡೋಕ್ಕಲ್ಲ. ಅರಣ್ಯ ಇಲಾಖೆಯವರು ಏನು ಸಾಕಷ್ಟು ಜನಗಳಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಶಾಸಕರು ತಮಗೆ ವಿರೋಧ ಇದ್ದಂಥವ್ರಿಗೆ ನೋಟಿಸ್ ಕೊಡಿಸ್ಬಿಟ್ಟು ಅಧಿಕಾರಿಗಳನ್ನ ಬಳಸ್ಕೊಂಡ್ಬಿಟ್ಟು ರಾಜಕಾರಣ ಮಾಡ್ತಾ ಇದ್ದಾರೆ. ಈ ಶಾಸಕರು ಕುಮ್ಮಕ್ಕಿಂದ ಮಾಡ್ತಾರೆ ಅಂತ ಅವನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ನಿನಗೆ ಯಾವುದಾದ್ರೂ ಪ್ರೂಫ್ ಇದ್ರೆ, ಶಾಸಕರು ಏನಾದರೂ ಒಬ್ಬ ರೈತನ ಬಗ್ಗೆ ಒಕ್ಲೆಬ್ಸ್ರಿ ಅಂತ ಮಾತನ್ನು ಹೇಳಿದರೆ, ನಾವು ಅದನ್ನು ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾವು ಸಂಪೂರ್ಣವಾಗಿ ನಿನ್ನ ಮಾತಿಗೆ ನಾವು ಒಪ್ಕೊಳ್ಳೋಕೆ ರೆಡಿ ಇದ್ದೀವಿ. ಅದಿಲ್ಲದೇ ತನ್ನ ಏನು ಇರುವಿಕೆಗಾಗಿ ರಾಜಕಾರಣದಲ್ಲಿ ನಾನು ಇದ್ದೀನಿ, BJPಯಲ್ಲಿ ಯಾಕೆಂದರೆ ಎಲ್ಲ ಕಡೆಗಣಿಸಿದ್ದಾರೆ ಅವನ್ನ. ಇದು ಹಿಂಗೆ ಹೇಳಿದ್ನಲ್ಲ ನಿಮಗೆ, ಎಲ್ಲೋ ಒಂದು ಕಡೆ ಕೂಕೊಂತ ಇರುತ್ತೆ ಅದು, ಅದಕ್ಕೆ ಯಾಕೆ ಜಾಸ್ತಿ ನಾವು ಮಾನ್ಯತೆ ಕೊಡಬೇಕಂತ. ಯಾಕಂದರೆ BJP ಎಲ್ಲ ಒಂದು ಕಡೆ ಒಂದು ಶಿಸ್ತಿನ ಪಕ್ಷ ಅಂತ ಕೆಲವೊಬ್ಬರು ಬೆಂಬಲಿಸ್ತಾರೆ. ಅವ್ರವ್ರ ಪಾರ್ಟಿಗೆ ಅವ್ರು BJPಯವರು ಹೋರಾಟವನ್ನು ಮಾಡ್ತಾರೆ, ನಾವು ಅದನ್ನು ಗೌರವಿಸ್ತೀವಿ. ನ್ಯಾಯಯುತವಾದ ಹೋರಾಟ ಮಾಡಲಿ. ಏನು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷ ಎಲ್ಲರೂ ವೈಫಲ್ಯ ಇದ್ದರೆ ಅದನ್ನು ಎತ್ತಿ ತೋರಿಸೋಂಥ ಕೆಲಸ ಮಾಡಲಿ, ಅದನ್ನು ನಾವು ಒಪ್ಕೋತೀವಿ. ಅದನ್ನು ಬಿಟ್ಬಿಟ್ಟು ಯಾವುದೇ ಹುರುಳಿಲ್ಲ, ಸುಮ್ಮನೆ ನಾನು ಇದ್ದೀನಿ ಅಂತ ಅಂಥದನ್ನು ತೋರಿಸೋದಕ್ಕಾಗಿ ಒಂದಷ್ಟು 4 ಜನ ಇಟ್ಕೊಳ್ಬಿಡೋದು. ಯಾರ್ಯಾರನ್ನ ಇವನು ಕೂಡ ಇಲ್ಲಿಂದ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವನ್ನ, ಇವನು ಬೇಡ ಅಂತ. ಈ ಜೊತೆಗಿದ್ದಂಥವ್ರು ಕೂಡ ಕೆಲವೊಬ್ರು ಇಲ್ಲಿಂದ ಎಕ್ಸ್ಪೋರ್ಟ್ ಆದಂತಾರೆ. ಯಾರು ಹಳೆ BJPಯವರು ಇಲ್ಲಿ ಕಟ್ಟಿ ಬೆಳೆಸ್ತಕ್ಕಂಥ BJPಯವರು ಯಾರು ಇವ್ರ ಜೊತೆ ಕೂತ್ಕೊಳ್ತಾರೆ? ಎಷ್ಟು ಜನ ಕೂತ್ಕೊಳ್ತಾರೆ? ಯಾಕೆ ಕೂತ್ಕೊಳ್ಳಲ್ಲ ಅಂತ ಅಂದರೆ, ಇವ ಒಂಥರ ಹಿಟ್ಲರ್ ರಾಜಕಾರಣ ಮಾಡಕ್ಕೆ ಹೋಗ್ತಾನೆ. ಈ ಹಿಂದೆ ಮಾಡಿದ್ದು ಅದೇ. ನಾವು ಲನಾಪುರ ಭಾಗದಲ್ಲಿ ಕಾಂಗ್ರೆಸ್ಸಲ್ಲಿದ್ದಾಗ ನಾವು ಅದಕ್ಕೇನೆ ಅವನ್ನ ಇಲ್ಲಿಂದ ಓಡಿಸಿದ್ದವನ್ನ. ಅವನೇನು ಹೋಗಿದ್ದಲ್ಲ, ನಾವು ನೀನು ಬೇಡ ಹೋಗಿ ನೀನು ಅಂತ ಹೇಳಿ ಓಡಿಸಿದ್ದವನು. ಇವತ್ತು ನಮ್ಮ ನಾಯಕರ ಬಗ್ಗೆ ಅವನು ಏಕವಚನದಲ್ಲಿ ಮತ್ತೆ ಎಲ್ಲೋ ಒಂದು ಕಡೆ ಭ್ರಷ್ಟರು ಆ ಥರ ಈ ಥರ ಅಂತಕ್ಕಂಥ ಮಾತನ್ನ ಆಡ್ತಾನೆ. ಯಾವ ರೈತನ ನಾವು ಒಕ್ಲೆಬ್ಬಿಸಿದೀವಿ ಅಂತಕ್ಕಂಥದ್ದು ಹೇಳಲಿ. ಅವನು ಬರಲಿ, ನಿಮ್ಮ ಮಾಧ್ಯಮ ಮಿತ್ರರ ಎದುರುಗಡೆನೆ ಬರಲಿ, ಅವನು ಬರಲಿ, ನಾವು ಬರ್ತೀವಿ. ಈ ಶಾಸಕರು ಪ್ರತಿಯೊಬ್ಬ ಇಲಾಖೆಯವರಿಗೆ ಕೂಡ ಹೇಳ್ತಕ್ಕಂಥ ಮಾತೇನಪ್ಪ ಅಂದರೆ, ಬಡವರು ರೈತರು ಯಾರೇ ಬಂದರೂ ಅವರ ಕೆಲಸ ಕಾರ್ಯಗಳಾಗಬೇಕು. ಮತ್ತು ಎಸ್ಪೆಷಲಿ ರೈತರಿಗೆ ಅರಣ್ಯ ಇಲಾಖೆಯವರು ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು. ಕೋರ್ಟ್ ಆರ್ಡರ್ ಇದ್ದು ಕೂಡ ನಮ್ಮ ಗಮನಕ್ಕೆ ತರಬೇಕು, ಪರಿಶೀಲನೆ ಮಾಡಬೇಕು, ಸರ್ಕಾರ ಮಟ್ಟ ಚರ್ಚೆ ಮಾಡ್ತೀವಿ. ಯಾರನ್ನು ಕೂಡ ನೀವು ಒಕ್ಲೆಬ್ಸಂಥ ಕೆಲಸಗಳನ್ನ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಇವನು ಬಾಯಿ ಚಪ್ಪಲಕ್ಕೆ ಉದಾಹರಣೆ ಕೊಟ್ಬಿಟ್ಟು, ಯಾರ್ಯಾರ್ದು ಉದಾಹರಣೆ ಕೊಟ್ಬಿಟ್ಟು ಏನೇನೋ ಆಗಿದ್ದನ್ನು ಹೇಳ್ತಾರೆ. ಹೈಕೋರ್ಟ್ ಆರ್ಡರ್ ಆಗಿ ಬಂದಿದೆ, ಅದನ್ನ ಅಧಿಕಾರಿಗಳು ಹೋಗ್ತಾರೆ, ನೋಟಿಸ್ ಮಾಡ್ತಾರೆ. ನೋಟಿಸ್ ಕೊಡ್ಬೇಕಿಲ್ಲ, ಅವ್ನು ಕೆಲಸ ಕಳ್ಕೊತಾನೆ. ಅದನ್ನ ಮತ್ತೆ ಏನು ಸರಿ ಮಾಡ್ಬೇಕಂತಕ್ಕಂಥದ್ದು ಸರ್ಕಾರದಲ್ಲಿ ಇಟ್ಬಿಟ್ಟು ಮಾಡೋಂಥ ಕೆಲಸನ ಶಾಸಕರು ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಬಿಟ್ಟು ಇವನ ಮಾತು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ, ಶಾಸಕರ ಜೊತೆಗಿದ್ದರೂ ಸರಿ ಇಲ್ಲ, ಅವ್ರನ್ನ ಭ್ರಷ್ಟರನ್ನ ಜೊತೆಗೆ ಇಟ್ಕೊಂಡಿದ್ದಾರೆ, ಯಾರೋ ಮದ್ಯ ಮಾರಂತರ ಜೊತೆಗೆ ಇಟ್ಕೊಂಡಿದ್ದಾರೆ. ಲೇಔಟ್ ಅಲ್ಲಿ ಶಾಸಕರು ಲೇಔಟ್ ಮಾಡೋಂತ ಇಟ್ಕೊಂಡಿದ್ದಾರೆ. ಯಾವ ಲೇಔಟ್ ಮಾಡಿದ್ದಾರೆ ಶಾಸಕರು? ಯಾವ ಮದ್ಯದ ಅಂಗಡಿನ ನಡೆಸ್ತಾರೆ ಶಾಸಕರು? ಇವನ್ ತಾನೇ ಹೋಗಿದ್ದ ಮದ್ಯದ ಅಂಗಡಿನ ಬೇಕು ಅಂತ ಹೇಳ್ಬಿಟ್ಟು ಯಾವುದೋ ಮದ್ಯದ ಅಂಗಡಿ ಕಿತ್ಕೊಳಕ್ ಹೋಗ್ಬಿಟ್ಟು ಇವನು ಬರಿಗೆ ವಾಪಸ್ ಹೊಡ್ಬಂದಿದ್ದು. ಇವನು ಯೋಗ್ಯತೆ ಗೊತ್ತಿಲ್ವೇ? ಇವನು ಯಾರೋ ಅವರ ಒಬ್ಬನು ಬಂದ್ಬಿಟ್ಟು ಇದ್ದಾನೆ ಶಾಸಕರ ಜೊತೆಗೆ, ಅವರು ಶಾಸಕರ ಅಭಿಮಾನಿಯಾಗಿ ಇದ್ದಾನೆ ಅಂತ ಹೇಳ್ಬಿಟ್ಟು, ಗೌತಮ್ ಇದ್ದಾನೆ ಅಂತ ಹೇಳ್ಬಿಟ್ಟು ಇವನು ಮಾತಾಡತಕ್ಕಂಥದ್ದು.
ಎಷ್ಟು ಮಟ್ಟಕ್ಕೆ ಇವನು ಮಾತು ನಾಲಿಗೆ ಹರಿಬಿಡ್ತಾನಂತ ಅಂತಂದ್ರೆ, ಗಣೇಶ ಫಂಕ್ಷನ್ ಅಲ್ಲಿ ಇಡೀ ಈ ಮಾಧ್ಯಮದ ಎಲ್ರಿಗೂ ಗೊತ್ತು, ಇಡೀ ತಾಲೂಕಿನ ಜನ ನೋಡಿದ್ದಾರೆ. ಯಾವುದೇ ಪಕ್ಷ ಭೇದ ಮರೆತು, ಯಾವುದೇ ಊರು ಕೇರಿ ಅನ್ನೋದನ್ನ ಮರೆತು, ಯಾವುದೇ ಜಾತಿ ಜನಾಂಗದ ಮರೆತು ಎಲ್ಲರೂ ಒಂದೇ, ಎಲ್ಲರೂ ಕೂಡ ಸಂತೋಷವಾಗಿ ಗಣೇಶನ ಏನು ಹಬ್ಬವನ್ನು ಆಚರಣೆ ಮಾಡಬೇಕು, ಅದ್ರ ನಾನು ಕೂಡ ಭಾಗಿಯಾಗಬೇಕು ಅಂತ ಅದನ್ನು ಹಿಡ್ಕೊಂಡು ಶಾಸಕರು ಇವತ್ತು ಎಲ್ಲರೂ ಮನೆ ಕರೆಸಿ ತನ್ನ ಕೈಲಾದ ಸಹಾಯನ ಮಾಡಿ ನಿಮ್ಮ ಏನು ಹಬ್ಬದ ಆಚರಣೆ ನಾನು ಕೂಡ ಭಾಗಿಯಾಗ್ತೀನಿ, ನನ್ನಿಂದ ಒಂದಿಷ್ಟು ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥದ್ದನ್ನ ಹೇಳ್ಬಿಟ್ಟು ಅವರು ಖುಷಿಯಿಂದ ಅವ್ರ ಕೈಲಾದದನ್ನು ಕೊಟ್ಬಿಟ್ಟು ಟೀ ಶರ್ಟ್ಗಳು ಕೊಟ್ಬಿಟ್ಟು ಕಳ್ಸಿದ್ರೆ, ಇವನ್ ಟೀ ಶರ್ಟ್ ಬಗ್ಗೆ ಗೇಲಿ ಮಾಡ್ತಾನೆ. ಯಾವ ತರ ಅಂದ್ರೆ, ಟೀ ಶರ್ಟ್ ಏನಪ್ಪ ಟೀ ಶರ್ಟ್ ಹಾಕೊಂಡಿಲ್ಲ ಅಂದ್ರೆ ಆ ಫಂಕ್ಷನ್ಗೆ ಶಾಸಕರು ಹೋಗಲ್ಲಂತೆ. ಏನ್ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇತ್ತು ಅವನು ಹೇಳೋದಕ್ಕೆ? ಇವನು ಈ ಹಿಂದೆ ಕೂಡ ನಾನು ಎಚ್ಚರಿಕೆ ಕೊಟ್ಟಿದ್ದೆ, ಒಳ್ಳೆ ರೀತಿಯಲ್ಲಿ ಒಂದಿಷ್ಟು ಮಾತಾಡು, ಒಳ್ಳೆ ರೀತಿಯಲ್ಲಿ ಇರೋ, ನಿನಗೆ ಬುದ್ಧಿ ಭ್ರಮಣೆ ಆಗಿದೆ, ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಕೋ ಅಂತ. ಇವನು ಅದನ್ನ ಇಟ್ಕೊಂಡ್ಬಿಟ್ಟು ಇವನು ಏನೇನೋ ಮಾತಾಡ್ತಕ್ಕಂಥದ್ದು. ಶಾಸಕರು ಡ್ಯಾನ್ಸ್ ಮಾಡ್ತಾರೆ, ಅವರು ಖುಷಿಯಿಂದ ಕರೀತಾರೆ, ಅಭಿಮಾನಿಗಳು ಕರೀತಾರೆ, ಅವರು ಡಿಜೆ ಹಾಕೊಂಡಿರ್ತಾರೆ, ಹಾಡು ಹಾಕ್ತಾರೆ, ಶೂರರಿಗೊಂದು ಕಾಲ ವೀರರಿಗೊಂದು ಶಾಸಕರು ಬಂದ ತಕ್ಷಣ ಹಾಕ್ತಾರೆ. ಶಾಸಕರಿಗೆ ಇವತ್ತಿಂದ ಅಲ್ಲ, ಅವ್ನಿಗೆ ಹೇಳಕ್ ಇಷ್ಟಪಡ್ತೀನಿ, ನಾನು 15 ವರ್ಷದಿಂದ ಶಾಸಕರ ಜೊತೆಗಿದ್ದೀನಿ, ಅವರ ಅಧಿಕಾರ ಇಲ್ದಾಗಿಂದ ಜೊತೆಗಿದ್ದೀನಿ. ಯಾವಾಗ ಅವ್ರು ಬಂದ್ರು ಕೂಡ ಅವ್ರ ಅಭಿಮಾನಿಗಳು ಹಾಡನ್ನು ಹಾಕ್ತಾರೆ, ಇವ್ರು ಅದಕ್ಕೆ ಡ್ಯಾನ್ಸ್ ಮಾಡ್ತಾರೆ, ಎಲ್ಲರ ಜೊತೆ ಬೆರೀತಾರೆ, ಖುಷಿಯಾಗಿ ಎಲ್ಲೋ ಒಂದ್ ಕಡೆ ಹಬ್ಬಗಳು ಆಗ್ಲಿ ಅಂತ ಖುಷಿ ಪಡ್ತಾರೆ. ಇವನು ಅದನ್ನ ಭ್ರಷ್ಟರಿಗೊಂದು ಕಾಲ, ಏನೋ ಹೇಡಿಗಳಿಗೊಂದು ಕಾಲ ಅಂತಕ್ಕಂಥದ್ದನ್ನ ಹೇಳ್ತಾನೆ ಅಂದ್ರೆ, ಇವನ್ ಎಷ್ಟರ ಮಟ್ಟಕ್ಕೆ ಇವನು ನಾಲಿಗೆ ಹರಿಬಿಡ್ತಾನೆ. ಏನ್ ಮತ್ತಿಲ್ಲ ಇವನ್ ತರ ಏನು ಭೂಗಳ್ಳರಿಗೊಂದು ಕಾಲ, ಮರಗಳ್ಳರಿಗೊಂದು ಕಾಲ, ಮರಳು ಕದ್ದವರಿಗೊಂದು ಕಾಲ, ಪೊಲೀಸ್ ಸ್ಟೇಷನ್ ಜಾಗ ಹೊಡೆಯಕ್ಕೆ ಹೋದವರಿಗೊಂದು ಕಾಲ ಅಂತ ಇವನ್ ಹೇಳ್ಬೇಕಿತ್ತ? ಇವೊಂದು ಬಣ್ಣ ಬಿಚ್ಚಿಟ್ಬಿಡ್ತೀವಿ ನಾವು, ಯಾಕಂದ್ರೆ ಎದುರುಗಡೆ ಬರ್ಲಿ ಇವನು ಯೋಗ್ಯತೆ ಏನು? ಇಡೀ ನಾರ್ಗೋಡ್ ಜನ ಯಾಕೆ ಸುಗಿತಾರೆ ಇವನಿಗೆ ಹೋದ್ರೆ. 50 ಎಕರೆ ಜಮೀನ ಹೊಡೆಯಕ್ಕೆ ಹೋದಂತ ಕಳ್ಳಯಮ್ಮ ಅಲ್ಲಿದ್ದು ಮರಗಳನ್ನೆಲ್ಲ ಏನ್ ಮಾಡ್ದ? 8 4 ಕಾನು ಅಂತ, ಅದು ಖಾತೆ ಕಾನು 4 ಕಾನು ಅಂತ ಇರೋದು. ಬ್ರಿಟಿಷರ ಕಾಲದಲ್ಲಿ ಅದನ್ನ ಪಟೇಲ್ನ ಹೆಸರಿಗೆ, ಆ ಊರಿಗೆ ಇರ್ಲಿ, ಊರಿಗೆ ಉಳಿತಾಗಿರ್ಲಿ, ಅದರಲ್ಲಿ ಬರ್ತಕ್ಕಂಥ ಹಣ್ಣು ಹಂಪಲುಗಳು ಮತ್ತೆ ಸೊಪ್ಪು ಸದೆ ಊರಿನ ಜನಗಳಿಗೆ ಸಿಗ್ಲಿ ಅಂತ ಮರ ಕಡಿಯೋದಕ್ಕೂ ಅಲ್ಲ, ಆ ಕಾಡು ಕೂಡ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಊರಿಗಾಗಿರ್ಲಿ ಅಂತ ಮಾಡೋಗಿರ್ತಾರೆ. ಅದನ್ನ ಇವನು ಹೋಗ್ಬಿಟ್ಟು ರೆಕಾರ್ಡ್ ಮಾಡಿಸ್ಕೊಂಡ್ಬಿಟ್ಟು ಅದನ್ನ ಹೊಡೆಯಕ್ಕೆ ಹೋದಂತವ್ನು ಇವನು ಯೋಗ್ಯತೆ ನನಗೆ ಗೊತ್ತಿಲ್ವಾ? ಆ ಮರ ಒಂದು ಕಸ ವಿಲೇವಾರಿ ಘಟಕ ಎಲ್ಲಿದೆ, ಆ ಜಾಗ ಹೊಡೆಯಕ್ಕೆ ಹೋಗಿದ್ದ ಇವ, ಯಾಕೆ ಹೊಡ್ ಬಂದ? ಅಲ್ಲೂ ಸ್ವಲ್ಪ ಹೊಡ್ಕೊಂಡಿರ್ಬೇಕೇನಪ್ಪ, ಇರ್ಬೇಕು. ಇವನು ಯೋಗ್ಯತೆ ಇಂಥದ್ದು. ಎಷ್ಟು ಜನರುಗಳಿಗೆ ಸೂಟಿ ದುಡ್ಡು ಎಷ್ಟು ಜನರಿಗೆ ಕೊಡ್ಬೇಕು ಇವನು ಇಡೀ ತಾಲೂಕಲ್ಲಿ? ನಾವು ಹೇಳಿಸ್ಬೇಕಾ ನಮಗೆ ಯಾರ್ಯಾರಿಗ ಇವನು ಇಟ್ಟಾನೆ ಅಂತ? ಇವನೇ ಪಂಗನಾಮ. ನಮ್ಮ ಶಾಸಕರ ಬಗ್ಗೆ ಇವನು ಶೂರರಿಗೊಂದು ಕಾಲ ವೀರರಿಗೊಂದು ಕಾಲ ಅಂತ ಹಾಡಾಕೊಂಡ್ರು ಅವರು ಅಭಿಮಾನಿಗಳು. ಅವರು ಏನು ಗಣೇಶ ಫಂಕ್ಷನ್ ಹುಡುಗರು ಯುವಕರೆಲ್ಲ ಆಚರಣೆ ಮಾಡಿದ್ರೆ ನೀವು ಉರಿಯುನಿಗೆ ನೀನು ಮಾಡಪ್ಪ, ನೀನು ದುಡ್ಡು ಕೊಡು, ನೀನು ಆಚರಣೆ ಮಾಡು, ಬೇಡ ಅನ್ನಲ್ಲ. ಎಲ್ಲರ ಜೊತೆಗೆ ಬೆರೀರಿ, ಸಂತೋಷವಾಗಿರ್ಬೇಕು, ಶಾಂತಿಯುತವಾಗಿರ್ಬೇಕು, ಅದನ್ನ ಇಷ್ಟಪಡ್ತೀವಿ ನಾವು. ಅದನ್ನ ಬಿಟ್ಬಿಟ್ಟು ನಿಂದೇನೋ ವಾಯು ಚಪ್ಪಲಕ್ಕೆ ನೀನೇನೋ ಇದೀನಿ ಅಂತ ತೋರ್ಸೋದಕ್ಕೆ ಇವತ್ತು ಶಾಸಕರ ಬಗ್ಗೆ ವಿನಾಕಾರಣ ಅಪಾದನೆ ಮಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಅವರ ಅಭಿಮಾನಿಗಳು ನಾವ್ಯಾರು ಸಹಿಸಲ್ಲ. ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಳ್ಳೆ ರೀತಿಯಲ್ಲಿ ಇದ್ದು ಒಳ್ಳೆ ರೀತಿಯಲ್ಲಿ ಇರೋ, ನೀನು ಎಲ್ಲರೂ ಏನಾದ್ರು ಮಾಡ್ಕೋ, ಬೇಕಾಗಿಲ್ಲ. ಆದ್ರೆ ಸನ್ಮಾರ್ಗದಲ್ಲಿ ಇರೋದನ್ನ ನೋಡು. ಅದನ್ನ ಬಿಟ್ಬಿಟ್ಟು ನೀನು ಈ ತರ ಏನೋ ವಾಮಾರ್ಗದಲ್ಲಿ ಏನೇನೋ ಮಾತಾಡ್ತೀನಿ, ಏನೋ ಮಾಡ್ತೀನಿ ಅಂತ ಹೋದ್ರೆ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದನ್ನ ಪ್ರತಿಫಲನ ನೀನು ಪಡಿಬೇಕಾಗ್ತದೆ. ಇವತ್ತು ಗೊತ್ತಾಗ್ತಾ ಇದೆ. ಇವತ್ತು ಬಿಜೆಪಿ ಎಲ್ಲಿದ್ದಾರೆ? ಇವ್ರ ಜೊತೆಗೆ ಯಾವ ಬಿಜೆಪಿ ಕಟ್ಟು ಬೆಳೆಸಿದಂಥವ್ರು ಯಾರು ಇವನ್ನ ಒಪ್ಕೋತಾರೆ? ಎಷ್ಟು ಜನ ಇವನ್ನ ಒಪ್ಕೋತಾರೆ? ನಮ್ಮಿಂದ ಓದಂತವೇ ಸ್ವಲ್ಪ ಇದಾವೆ, ಅವು ಇವು ಕರ್ಕೊಂಡು ಹೋಯ್ತಾರೆ, ಇವ್ ಚೇಲಗಳಿದ್ದಲ್ಲ, ಅವ್ರುಗಳು ಮಾತ್ರ ಇವನ್ ಒಪ್ಕೋಕ್ ಬಿಟ್ರೆ
ಇವನು ಇಲ್ಲಿ ಅನಂಪರ ಬೌಂಡ್ರಿ ಹಾಕೊಂಡ್ಬಿಟ್ಟು ಇಲ್ಲಿ ಹೋಗ್ತಾರ ನಾನೇ ಅಂತ. ಇದೆಲ್ಲ ನಡೆಯಲ್ಲ. ರಾಜಕಾರಣ ಇದು. ಒಳ್ಳೆ ರೀತಿಯಲ್ಲಿ ರಾಜಕಾರಣ ಮಾಡು, ಮೌಲ್ಯಯುತವಾದ ರಾಜಕಾರಣ ಮಾಡು. ಏನು ಆಧಾರ ಇದ್ರೆ ಅದನ್ನ ಅಪರಾಧ ಅಂತ ಹೇಳ್ಬಿಟ್ಟು ಸಾಬೀತು ಮಾಡು, ಒಪ್ಕೋತೀವಿ. ಅದನ್ನ ಬಿಟ್ಬಿಟ್ಟು ಶಾಸಕರ ಬಗ್ಗೆ ಇದು ಸಲದ ಆರೋಪ ಮಾಡೋಂಥದ್ದು, ಕೆಟ್ಟದ ಮಾತಾಡೋಂಥ ಆದ್ರೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಡ್ತೀವಿ. ಇದು ಸರಿ ಹೋಗಲ್ಲ.